ಈ ಇಂಟರ್ವ್ಯೂ ಆದಮೇಲೆ ನಾವು ಹೇಳಿರೋ ವ್ಯಕ್ತಿಗಳಿಂದಲೇ ಶೋಷಣೆಗೊಳಗಾದಂಥವ್ರು, ಮೋಸ ಹೋದವರು ನೂರಾರು ಜನ ನನಗೆ ಫೋನ್ ಮಾಡಿದ್ದಾರೆ. ನೀವು ಸತ್ಯವನ್ನು ಹೇಳಿಬಿಟ್ಟಿದ್ದೀರಿ, ನಿಮ್ಮ ಅಭಿಮಾನಿಗಳ ಹಾಗೆ ನಿಮ್ಮ ವೈರಿಗಳು ಜಾಸ್ತಿ ಆಗ್ತಾರೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನನ್ನ ಕಾಲ್ ಯಾವ್ಯಾವುದು ಬರುತ್ತೆ 18ರಿಂದ 20 ಗಂಟೆಗಳ ಕಾಲ ನಾನು ಕಾಲ್ ರೆಕಾರ್ಡ್ ಮಾಡಿದ್ದೀನಿ. ಎಲ್ಲರ ಸಂಭಾಷಣೆಗಳನ್ನು ದಾಖಲೆ ಮಾಡಿದ್ದೀನಿ. ಈಗ ನೀವು ಅಕಸ್ಮಾತ್ ಶೋಷಣೆಗೊಳಗಾದವರೆಲ್ಲ ಬಂದು ನನ್ನ ಸ್ಟುಡಿಯೋದಲ್ಲಿ ಇಂಟರ್ವ್ಯೂ ಕೊಡಿ ಅಂದರೆ ಮತ್ತೆ ನೀವು ಹೊರಗೆ ನೋಡಿದಾಗ ಶಂಕರ್ ಶಾನ್ಭಾಗ್ ಮಾತ್ರ ಇರ್ತಾರೆ. ಪೇಮೆಂಟ್ ಕೊಟ್ಟು ಕೂಡಲೇ ಒಂದು ವೋಚರಿಗೆ ಸಿಗ್ನೇಚರ್ ತೊಗೋತಾರೆ. ಮಜಾ ಗೊತ್ತಾ ನಿಮಗೆ? ಬಹುತೇಕ ಸಂದರ್ಭದಲ್ಲಿ ಎಂಟ್ರಿ ಇರೋದಿಲ್ಲ, ಅಮೌಂಟ್ ಎಷ್ಟು. ನನಗೆ ಸಿಗ್ನೇಚರ್ ಮಾಡಲಿಕ್ಕೆ ಮಾತ್ರ ಸ್ವಾತಂತ್ರ್ಯ. ಅವ್ರು ಏನು ಕೊಟ್ಟರು ನಾನು ತೊಗೊಂಡು ಬರಬೇಕು. ಹಂಸಲೇಖ ಅವರು ಇವರಿಗೆ ಹಣ ಕೊಡಲಿಲ್ಲ ಅನ್ನೋದಕ್ಕೆ ಅಂತ ಈ ಹಿಪೋಕ್ರಸಿಗೆ ಏನು ಹೇಳ್ತೀರಿ ನೋಡಿ? ಕೆಲವರು ಎದುರುಗಡೆ ಏನೂ ಮಾತಾಡೋದಿಲ್ಲ, ಹಿಂದೆ ಮಾತಾಡ್ತಾರೆ. ಈಗ ಹಂಸಲೇಖ ಅವರ ವಿಷಯದಲ್ಲೂ ಕೂಡ ನಾವಿಬ್ಬರು ಮುಕ್ತವಾಗಿ ಮಾತಾಡಿದ್ದನ್ನು ಇಟ್ಕೊಂಡು ಬೇಕಾದಷ್ಟು ಚರ್ಚೆ ಮಾಡುವಂಥವರೇ ಕೆಲವರು. ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ನಮ್ಮ ಅಭಿಪ್ರಾಯಕ್ಕೆ ಭಾಳ ಹತ್ತಿರವಾಗಿ ಇರ್ತದೆ ಮತ್ತು ಅದು ಸತ್ಯ ಅಂತ ಹೇಳ್ತಾರೆ. ಆದರೆ ಯಾರಾದರೂ ಅವರನ್ನು ಮೈಕ್ ಹಿಡಿದು ಕೇಳಿದರೆ ಅದನ್ನು ಮಾತಾಡಲಿಕ್ಕೆ ರೆಡಿ ಇಲ್ಲ. ಈ ಹಿಪೋಕ್ರಸಿ ಇದು ನಮ್ಮ ಸಮಾಜದಲ್ಲಿ ಸೇರಿ ಹೋಗಿರುವಂಥ ಒಂದು ದುರಂತ. ಇದು ನಿಮಗೆ ಸುಲಭವಾಗಿ ಹೇಳ್ತೀನಿ ಕೇಳಿ. ಈ ಇಂಟರ್ವ್ಯೂ ಆದಮೇಲೆ ನಾವು ಹೇಳಿರೋ ವ್ಯಕ್ತಿಗಳಿಂದಲೇ ಶೋಷಣೆಗೊಳಗಾದಂಥವರು, ಮೋಸ ಹೋದವರು ನೂರಾರು ಜನ ನನಗೆ ಫೋನ್ ಮಾಡಿದ್ದಾರೆ. ಆದರೆ ಯಾರು ನಮ್ಮ ಹತ್ರ ಈಗ ನಾನು ಹೇಳ್ತೀನಿ ಕೇಳಿ ನಿಮಗೆ. ಹೌದು ಶಂಕರಣ್ಣ, ನನಗೂ ಹಾಗೆ ಆಗಿದೆ. ಹೌದು ಶಂಕರ್ ಸರ್, ನನಗೂ ಹಾಗೆ ಆಗಿದೆ. ಚಲನಚಿತ್ರ ನಟರು ಮಾಡಿದ್ದಾರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಗಾಯಕರು ಮಾಡಿದ್ದಾರೆ, ವಾದ್ಯ ನುಡಿಸ್ತಕ್ಕಂಥ ವಾದ್ಯಗಾರರು ಮಾಡಿದ್ದಾರೆ, ಕೋರಸ್ ಸಿಂಗರ್ಸ್ ಮಾಡಿದ್ದಾರೆ. ನಾನು ಈ ಇಂಟರ್ವ್ಯೂ ಆದ ನಂತರ ಸ್ವಲ್ಪ ಡಿಫೆನ್ಸಿವ್ ಆದೆ. ಡಿಫೆನ್ಸಿವ್ ಅಂದರೆ ನನಗೂ ತುಂಬ ಜನ ಫೋನ್ ಮಾಡಿದರು. ನೀವು ಸತ್ಯವನ್ನು ಹೇಳಿಬಿಟ್ಟಿದ್ದೀರಿ, ನಿಮ್ಮ ಅಭಿಮಾನಿಗಳ ಹಾಗೆ ನಿಮ್ಮ ವೈರಿಗಳು ಜಾಸ್ತಿ ಆಗ್ತಾರೆ. ಹೌದೌದು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಒಂದು ತೂಕ ವೈರಿಗಳೇ ಜಾಸ್ತಿ ಆಗ್ಬೋದು. ಹೇಳ್ತೀನಿ ಕೇಳಿ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ನನ್ನ ಕಾಲ್ ಯಾವ್ಯಾವುದು ಬರುತ್ತೆ ನಿಮ್ಮ ಇಂಟರ್ವ್ಯೂ ಆದಮೇಲೆ 18ರಿಂದ 20 ಗಂಟೆಗಳ ಕಾಲ ನಾನು ಕಾಲ್ ರೆಕಾರ್ಡ್ ಮಾಡಿದ್ದೀನಿ. ಎಲ್ಲರ ಸಂಭಾಷಣೆಗಳನ್ನು ದಾಖಲೆ ಮಾಡಿದ್ದೀನಿ. ವಾಹಿನಿಯ ಮೂಲಕ ಹೇಳ್ತಾ ಇದ್ದೀರಿ? ಏನು ಹೌದು, ಅವ್ರಿಗೂ ಕೇಳಿಸ್ಕೊಂಡು ನಾನು ಹೇಳ್ತಿದ್ದೀನಲ್ಲ. ಈಗ ಕೆಲವರು ಹೇಳಿ ಮಾಡ್ತಾರೆ, ಈಗ ಎಷ್ಟೋ ಜನ ರೆಕಾರ್ಡ್ ಮಾಡೋದಿಲ್ವಾ ಗಣಪತಿ ಅವರೇ? ಅಲ್ಲ, ರೆಕಾರ್ಡ್ ಮಾಡೋದೇನು ಅಪರಾಧ ಅಲ್ವಲ್ಲ. ಆಮೇಲೆ ಅದು ಮಾಡಲಿಕ್ಕೆ ಕಾರಣ ನಾನು ಆಗಲೇ ಹೇಳಿದೆ, ಡಿಫೆನ್ಸಿವ್ ಆಗಿದ್ದೆ ನಾನು. ಯಾಕಂತ ಅಕಸ್ಮಾತ್ ಯಾರಾದರೂ ನನಗೆ ಜೀವ ಬೆದರಿಕೆ ಹಾಕ್ಬೋದು. ಆವಾಗ ನಾನು ಹೋಗಬೇಕಲ್ಲ ಪೊಲೀಸ್ನವ್ರ ಹತ್ರ. ನೋಡಿ, ಇಂಥವ್ರು ನನಗೆ ಹೇಳಿದ್ದಾರೆ, ನೋಡಿ ಇಲ್ಲಿದೆ ರೆಕಾರ್ಡ್. ಕರೆಕ್ಟ್. ಎಲ್ಲರ ಜಾತಕ ನನ್ನ ಹತ್ರ ಇದೆ. ನಾನು ಅದನ್ನು ಹೇಳೋದಿಲ್ಲ ಮಾತ್ರ. ಯಾಕೆ ಹೇಳೋದಿಲ್ಲ ಅಂದರೆ, ಸಂದರ್ಭ ಬರಲಿ. ಹೌದು. ನಾನು ಯಾರನ್ನೋ ಈಗ ಬೇಇಜ್ಜತಿ ಮಾಡಲಿಕ್ಕೋಸ್ಕರ ಇಲ್ಲಿ ಕೂತಿಲ್ಲ. ನಾನು ತೇಜೋವಧೆ ಮಾಡಲಿಕ್ಕೆ ನಾನು ಕೂತಿಲ್ಲ. ನಾನು ಅದನ್ನು ಮಾಡಿದ್ದು, ನಾನು ಆಟೋ ರೆಕಾರ್ಡ್ ಇಟ್ಬಿಟ್ಟಿದ್ದೆ ಗಣಪತಿ ಅವರೇ. ಹೌದು. ಯಾಕೆಂದರೆ ರೆಕಾರ್ಡ್ ಆಗಿದ್ದು ನನ್ನ ಒಳ್ಳೆಯದಕ್ಕೆ, ನನ್ನ ಸೇಫ್ಟಿಗೋಸ್ಕರ ಅಷ್ಟೇ. ನಾನು ಹೇಳಿದ್ನಲ್ಲ, ಎಲ್ಲರೂ ಇದ್ದಾರೆ ಅದರಲ್ಲಿ. ಚಲನಚಿತ್ರ ನಟರಿದ್ದಾರೆ, ಗಾಯಕರಿದ್ದಾರೆ, ವಾದ್ಯಗಾರರಿದ್ದಾರೆ, ಅವರ ಇನ್ಸ್ಟಿಟ್ಯೂಟ್ನಲ್ಲೇ ನಾಮ ಹಾಕಿಸ್ಕೊಂಡವರಿದ್ದಾರೆ. ನೀವು ಹೇಳಿದ ಹಿಪೋಕ್ರಸಿಗೆ ನಾನು ಹೇಳ್ತಿರೋದು, ಈಗ ನೀವು ಅಕಸ್ಮಾತ್ ಶೋಷಣೆಗೊಳಗಾದವರೆಲ್ಲ ಬಂದು ನನ್ನ ಸ್ಟುಡಿಯೋದಲ್ಲಿ ಇಂಟರ್ವ್ಯೂ ಕೊಡಿ ಅಂದರೆ ಮತ್ತೆ ನೀವು ಹೊರಗೆ ನೋಡಿದಾಗ ಶಂಕರ್ ಶಾನ್ಭಾಗ್ ಮಾತ್ರ ಇರ್ತಾರೆ. ಯಾರೂ ಇರೋದಿಲ್ಲ, ಯಾರು ಬರಲ್ಲ. ಬಂದರೆ ಹೌದು, ಹ್ಯಾಟ್ಸ್ ಆಫ್ ಟು ಹೌದು ಹೌದು ಹ್ಯಾಟ್ಸ್ ಆಫ್ ಟು ದೆಮ್.
ಆವಾಗ ಇವರ ಅಭಿಮಾನಿಗಳಿಗೆ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು. ಅದೇ ರೀತಿ ನಮ್ಮ ಅಶ್ವಥ್ ಅವ್ರ ಬಗ್ಗೆ, ಅನಂತ ಸ್ವಾಮಿ ಅವ್ರ ಬಗ್ಗೆ, ಕಪ್ಪಣ್ಣ ಅವ್ರ ಬಗ್ಗೆ, ನಾಗಾಭರಣ ಅವ್ರ ಬಗ್ಗೆ ಅದೂ ನನಗೆ ಫೋನ್ಗಳು ಬಂದಿದೆ. ಅವರಿಂದ ಶೋಷಣೆಗೊಳಗಾದವರು, ಅವರಿಂದ ಆರ್ಥಿಕವಾಗಿ ಮೋಸಕ್ಕೆ ಒಳಗಾದವರು ಎಲ್ಲರೂ ನನಗೆ ಹೇಳಿದ್ದಾರೆ. ಅದೂ ದಾಖಲೆ ಇದೆ. ಒಂದು ಸಂದರ್ಭವನ್ನು ನಾನು ಹೇಳ್ತೇನೆ ನಿಮಗೆ. ಇಬ್ಬರು ಕವಿಗಳು ಮತ್ತು ಒಬ್ಬರು ಈ ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡ್ತಾರಲ್ಲ ಅವರು 3 ಜನರು ನನ್ನೊಟ್ಟಿಗೆ ಇಂಗ್ಲೆಂಡ್ ಪ್ರವಾಸಕ್ಕೆ ಬಂದಿದ್ದರು. ಹಿಪೋಕ್ರಸಿ ಅಂತ ನೀವು ಹೇಳಿದ್ದಕ್ಕೋಸ್ಕರ ಹೇಳ್ತಿದ್ದೇನೆ. ಅಶ್ವಥ್ ಅವ್ರ ಬಗ್ಗೆ ಆಫ್ ದಿ ರೆಕಾರ್ಡ್ ಅಂದು ಅವರು ಮಾತಾಡಿದ್ದು ನನ್ನ ಕಣ್ಣಲ್ಲಿ ನೀರು ಬರೆಸ್ತು. ಯಾಕೆ ಅಂದರೆ ಅವರೊಟ್ಟಿಗೆ 24 ಗಂಟೆ ಇದ್ದು ಇಂದ್ರ ಚಂದ್ರ ಅಂತ ಹೇಳ್ಕೊಂಡು ಹಿಂದ್ಗಡೆಯಿಂದ ಈ ಥರ ಮಾಡೋದು. ಅವ್ರು ನೋಡಿ ಅಲ್ಲಿ ಹಂಗೆ ಆಡಿದರೆ ಇಲ್ಲಿ ನೋಡಿ ಹಿಂಗೆ ಆಡಿದೆ ನಗು. ನಾನು ಗಮನಿಸ್ತಾ ಇದ್ದೆ, ಅಯ್ಯೋ ದೇವ್ರೆ, 365 ದಿವಸ ಅಶ್ವತ್ಥನ ಹೊಗಳ್ತಾ ಇದ್ದವ್ರು ಇವರೇ ಅಲ್ವೇ. ಈ ಹಿಪೋಕ್ರಸಿ ಅಂತಕ್ಕಂಥದ್ದು ದೊಡ್ಡ ದುರಂತ. ನಾನು ಹೇಳೋದನ್ನು ಸಾತ್ವಿಕವಾಗಿ ಹೇಳಿ. ಈಗ ನಾನು ಲಾಸ್ಟ್ ಟೈಮ್ ಅಶ್ವಥ್ ಬಗ್ಗೆ ಸಾಹಿತ್ಯ 100 ತಪ್ಪುಗಳಾಗಿದೆ. ತಪ್ಪಾಗಿದೆ ಅಂದ ಕೂಡಲೇ ಅಶ್ವಥ್ ಅವ್ರ ಬಗ್ಗೆ ನನಗೆ ಗೌರವ ಇಲ್ಲ ಅಂತಲ್ಲ, ಅಥವಾ ಅಶ್ವಥ್ ನಾನು ಅದಕ್ಕೊಂದು ಅದ್ಭುತವಾದ ಉದಾಹರಣೆನೂ ಕೊಟ್ಟಿದ್ದೇನೆ. ನಮ್ಮ ತಂದೆಯವರೇ ತಪ್ಪು ಮಾಡಿದರು, ಅವರು ನನ್ನ ತಂದೆ ಅಂದ ಕೂಡಲೇ ಸರಿ ಆಗೋದಿಲ್ಲ. ಅದೇ ರೀತಿ ಹಂಸಲೇಖ ಅವರು ತಪ್ಪು ಮಾಡಿದರೆ ಅವರ ಅಭಿಮಾನಿಗಳ ಪ್ರಕಾರ ಅವರು ಒಳ್ಳೆ ಸರಿ ತಪ್ಪು ಮಾಡಿಲ್ಲ ಅಂತ ಹೇಳಬಾರ್ದು. ಮೋದಿಯವರು ತಪ್ಪು ಮಾಡಿದ್ರು ನಾನು ಹೇಳ್ತೇನೆ, ನಾವು ಮನೇಲಿ ಡಿಸ್ಕಸ್ ಮಾಡ್ತೇವೆ ಎಷ್ಟೋ ಸರಿ, ಇದು ಹಿಂಗೆ ಮಾಡಬಾರ್ದಿತ್ತು, ಇದು ಹಿಂಗೆ ಮಾಡಬಾರ್ದಿತ್ತು, ಸರಿ ಇಲ್ಲ, ನಮಗೇನೋ ಸರಿ ಕಾಣ್ತಿಲ್ಲ ತಪ್ಪು ಮಾಡಿದಾಗ. ಅಂದರೆ ಯಾವುದೋ ಒಂದು ನಡೆ, ಆಮೇಲೆ ಉತ್ತರ ಗೊತ್ತಾಗುತ್ತೆ ಅವ್ರು ಮಾಡಿದ್ದು ಸರಿ ಇದೆ ಅಂತ. ಅಂದರೆ ಹಿಪೋಕ್ರಸಿ ದೃಷ್ಟಿಯಿಂದ ಹೇಳಿದ್ದು ನಾನು. ಈ ನಮ್ಮ ವಾಟ್ಸಪ್ಗಳಲ್ಲಿ ಗಂಟೆಗಟ್ಟಲೆ ಚರ್ಚೆ ನಡೆಯುತ್ತೆ, ಪಬ್ಲಿಕ್ಕಲ್ಲಿ ನಡೆಯೋದಿಲ್ಲ. ಮೈಕ್ ಕೊಟ್ಟರೆ ಅಯ್ಯೋ ಇಲ್ಲ ಸರ್ ಅವ್ರು ತುಂಬ ಅದ್ಭುತವಾದ ಹಿಂದ್ಗಡೆ ಅವನು ಹಾಡಲೇಬಾರದು ರೀ, ಅವನು ಸಿಂಗರೇ ಅಲ್ಲ. ನಮ್ಮ ಸುಗಮ ಸಂಗೀತದ ಸಿಂಗರ್ಸ್ಗಳ ಬಗ್ಗೆ ಕವಿಗಳಾಡಿರೋ ಮಾತಿದು. ಹೆಸರಾಂತ ಕವಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಅಶ್ವಥ್ ಅವರ ನಂತರ ಯಾರಪ್ಪ ಈ ಕ್ಷೇತ್ರವನ್ನು ಮುನ್ನಡೆಸ್ತಾರೆ ಅಂತ ನಾವು ಗಲಿಬಿಲಿಗೊಂಡಿದ್ವಿ. ಇವರ ಹಾಡನ್ನು ಕೇಳಿದ ಮೇಲೆ ನಮಗೆ ಧೈರ್ಯ ಬಂತು, ಅಶ್ವಥ್ ಅವ್ರ ನಂತರ ಇದ್ದಾರೆ ಅಂತ. 2 ದಿನದ ನಂತರ ಇನ್ನೊಂದು ಕಾರ್ಯಕ್ರಮ ಹಿಪೋಕ್ರಸಿ, ಅಲ್ಲಿ ಹೋದರು. ಅಲ್ಲೊಬ್ಬ ಗಾಯಕ, ಅವ್ರಿಗೂ ಹಂಗೆ ಹೇಳಿದ್ರು, ಸೇಮ್ ಟೇಪು ಸೇಮ್. ಇದೆಲ್ಲ ರೆಕಾರ್ಡ್ ಆಗಿರತಕ್ಕಂಥದ್ದು ನಮ್ಮ ಸುಗಮ ಸಂಗೀತ ಕ್ಷೇತ್ರದ ಟೇಪುಗಳಲ್ಲಿದೆ. ಟೇಪಲ್ಲಿ ಇಲ್ಲದೆ ಇರೋದೇನು ಗೊತ್ತಾ, ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಕೂತ್ಕೊಂಡು ಮಾತಾಡಿದಾಗ ಅವನು ಹಾಡಲೇಬಾರ್ದಿತ್ತು ರೀ, ಅವನು ಸಿಂಗರೇ ಅಲ್ಲ, ಅದೊಂದು ಕಂಪೋಸಿಷನ, ಏನು ಯೋಗ್ಯತೆ ಇದೆ ಅವ್ರಿಗೆ? ಇವೆಲ್ಲ ಇದೇ ಕಿವಿಗಳಿಂದ ಕೇಳಿದ್ದೀನಿ ಗಣಪತಿಯವರೇ. ಹಿಪೋಕ್ರಸಿ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿದೆ. ಸಂಗೀತ ಕ್ಷೇತ್ರದಲ್ಲಿದೆ, ರಾಜಕೀಯದಲ್ಲಿದೆ, ಪತ್ರಿಕೋದ್ಯಮದಲ್ಲಿದೆ. ನಿಮ್ಗೆ ಎದುರುಗಡೆ ಎಲ್ಲ ಹೊಗಳ್ತಾರೆ ಅಂದ್ಕೊಂಡು ನೀವು ಎಲ್ಲೆಲ್ಲ ಗೊತ್ತಿದೆ ತಪ್ಪು ತಿಳ್ಕೊಳ್ಬೇಡಿ. ನನಗೂ ಅಷ್ಟೇ, ನನಗದರ ಪ್ರಜ್ಞೆ ಇದೆ. ಹೌದು, ಯಾಕಂದರೆ ನಾನು ಏನು ಹಾಡಿದ್ದೀನಿ, ನನ್ನ ಯೋಗ್ಯತೆ ಏನು ಅನ್ನೋದು ಫಸ್ಟ್ ಚೆನ್ನಾಗಿ ಗೊತ್ತಿರೋದು ನನಗೆ. ಅದೇ ರೀತಿ ನಾನು ಯಾರ್ಯಾರಿಗೆ ಅನ್ಯಾಯ ಮಾಡಿದ್ದೀನಿ, ಕರೆಕ್ಟ್, ಯಾರ್ಯಾರಿಗೆ ಒಳ್ಳೇದು ಮಾಡಿದ್ದೀನಿ ಅನ್ನೋದು ಸಹಿತ ನನಗೆ ಗೊತ್ತಿರುತ್ತೆ. ನಾನು ಹೇಳಿದ ವ್ಯಕ್ತಿಗಳು ಅನ್ಯಾಯ ಮಾಡಿರೋದು ಅವ್ರಿಗೆ ಗೊತ್ತಿದೆ. ನಾನು ಹಾಡಿದ್ದಕ್ಕೆ ನನ್ನ ಹತ್ರ ಪುರಾವೆ ಇದೆ. ಪುರಾವೆ ಅದು ಕೂಡ ನೆನಪಾಯ್ತು ನನಗೆ. ಹಂಸಲೇಖ ಅವರು ಇವರಿಗೆ ಹಣ ಕೊಡಲಿಲ್ಲ ಅನ್ನೋದಕ್ಕೆ ಏನು ದಾಖಲೆ? ಯಾರಿಗೆ ಕೊಡಲಿಲ್ಲ ಅನ್ನೋದಕ್ಕೆ ನಿಮಗೆ ಕೊಟ್ಟಿದ್ದಾರೆ ಅನ್ಲಿಕ್ಕೆ ಏನು ದಾಖಲೆ ಇರಬೇಕಲ್ಲ. ಈಗ ನಮ್ಮ ಚಲನಚಿತ್ರದಲ್ಲಿ ಏನಾಗುತ್ತೆ, ಹಾಡಿರೋದಕ್ಕೆ ದಾಖಲೆ ಇದೆ, ದಾಖಲೆ ಇದೆಯಲ್ಲ. ಚಲನಚಿತ್ರಗಳಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ ಅದು ಪ್ರೊಡಕ್ಷನ್. ಅದು ಯಾಕಂದ್ರೆ ನಾನು 15-20 ವರ್ಷ ನಾನು ಚಲನಚಿತ್ರ ರಂಗದಲ್ಲಿ ಇರೋದ್ರಿಂದ ಹೇಳ್ತಿರೋದು. ಪೇಮೆಂಟ್ ಕೊಟ್ಟು ಕೂಡಲೇ ಒಂದು ವೋಚರಿಗೆ ಸಿಗ್ನೇಚರ್ ತೊಗೋತಾರೆ. ಮಜಾ ಗೊತ್ತಾ ನಿಮಗೆ? ಬಹುತೇಕ ಸಂದರ್ಭದಲ್ಲಿ ಎಂಟ್ರಿ ಇರೋದಿಲ್ಲ, ಅಮೌಂಟ್ ಎಷ್ಟು ಅಂತ. ಕರೆಕ್ಟ್. ಅಂದರೆ ನೀವು ಬರ್ಕೊಳ್ಳೋ ಸ್ವಾತಂತ್ರ್ಯ ಅಂತ ಅರ್ಥ ಅಲ್ಲ, ಅದು ಬೇಕಾದಷ್ಟು. ನನಗೆ ಸಿಗ್ನೇಚರ್ ಮಾಡಲಿಕ್ಕೆ ಮಾತ್ರ ಸ್ವಾತಂತ್ರ್ಯ. ಅವ್ರೇನು ಕೊಟ್ಟರು ನಾನು ತೊಗೊಂಡು ಬರಬೇಕು.
ಅವ್ರು ಆಮೇಲೆ ಎಷ್ಟೋ ಫಿಲ್ಅಪ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಂದರೆ ಅದು ನಿಮ್ಮ ಮನೋರಂಜನ್ ಪ್ರಭಾಕರ್ ಗಲಾಟೆ ಹೇಳಿದ್ನಲ್ವಾ, ಅವರು ನಿಮ್ಮ ಹೆಸರಲ್ಲಿ ಅವರು ತುಂಬಿಕೊಳ್ತಾರೆ. ಅದು ಅಲ್ಲ, ಅವರು ಮನಸ್ಸೋ ಇಚ್ಛೆ ತುಂಬ್ಕೋತಾರೆ, ಅದೇನು ತೊಂದರೆ ಇಲ್ಲ. ಅದು ಚಲನಚಿತ್ರ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಮತ್ತೆ ಹಿಪೋಕ್ರಸಿ ಯಾರೂ ಹೇಳಲ್ಲ, ಯಾಕಂದರೆ ಹೇಳಿದರೆ ಕೆಲಸ ಹೋಗುತ್ತೆ. ಹೌದು. ಆಮೇಲೆ ನಮ್ಮನ್ನು ಕರೆಯಲ್ಲ. ಆಮೇಲೆ ಯಾರು ಈ ಹಂಸಲೇಖ ಅವ್ರ ಶಿಷ್ಯರು ಅಂದ್ಕೊಂಡು 100 ಜನ ಇದ್ದಾರಲ್ಲ, ಅವ್ರಿಗೂ ಎಷ್ಟು ಜನರಿಗೆ ಕೊಟ್ಟಿಲ್ಲ. ಅವರೆಲ್ಲ ಏನಂದರೆ ಒಂದು ಹೆಸರು ಬರ್ತಾ ಇದೆ ಅಷ್ಟೇ, ನಡೀತಾ ಇದೆ. ಅವ್ರು ಹಾಡಿಸೋದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡವರು ಇದ್ದಾರೆ ಎಷ್ಟೋ ಜನ. ಹೌದು ಹೌದು, ಅರ್ಥ ಆಯ್ತಲ್ಲ ನಿಮಗೆ? ನನ್ನ ಪರಿಸ್ಥಿತಿ ಆವಾಗ ಹಾಗೆ ಇದ್ದಿದ್ದರಿಂದ ಅದು ಬಂತೆ ಹೊರತು ಇಲ್ದಿದ್ರಿಲ್ಲ. ಅದರಿಂದ ಪುರಾವೆ ಇದೆ ನಾನು ಹಾಡಿದ್ದಕ್ಕೆ. ಅವ್ರಿಗೆ ಕೊಟ್ಟಿದ್ದಕ್ಕೆ ಪುರಾವೆ ಇದ್ದರೆ ಅವ್ರು ತೋರಿಸ್ಲಿ. ಆಮೇಲೆ ಮೊನ್ನೆ ಇವರು ಮನೋಹರ್ ಅವರು ಹೇಳ್ತಾ ಅದನ್ನೇ ಹೇಳಿದರು, ಇವರು ಯೂಶಲಿ ಫಿಲ್ಮ್ ಲ್ಯಾಂಡಲ್ಲಿ ಪೇಮೆಂಟ್ ಕೊಡೋರು ಬೇರೆ, ಮ್ಯೂಸಿಕ್ ಡೈರೆಕ್ಟರ್ ಕೊಡಲ್ಲ ಅಂತ. ಹೌದು, ಒಪ್ಕೋತೀನಿ ನಾನು. ಆ ಒಂದು ವಿಚಾರ ಹೇಳ್ತೀನಿ, ನಾನು ಹೇಳಬೇಕು. ನಾನು ಅವರ ಅಸಿಸ್ಟೆಂಟ್ ಒಬ್ಬರು ಇದ್ದಾರೆ ಪೇಮೆಂಟ್ ಕೊಡು, ಜಯಕುಮಾರ್ ಅಂತೇಳಿ. ಯಾರ್ದು? ಹಂಸಲೇಖ ಅವ್ರದ್ದು. ಹಂಸಲೇಖ ಡೈರೆಕ್ಟ್ ಯಾರಿಗೂ ಪೇಮೆಂಟ್ ಕೊಡಲ್ಲ, ನಿಜ. ಮನೋಹರ್ ಹತ್ರ ರವಿ ಅಂತ ಒಬ್ಬರು ಇದ್ದರು, ಮ್ಯಾನೇಜರ್ ಅಂತಾರೆ ಅವ್ರಿಗೆ. ಅವರೇ ಡೀಲ್ ಮಾಡೋದು ವ್ಯವಹಾರಗಳನ್ನೆಲ್ಲ. ಪ್ರೊಡ್ಯೂಸರ್ ಮತ್ತು ಇವ್ರ ಮಧ್ಯೆ ವ್ಯವಹಾರಗಳನ್ನು ಡೀಲ್ ಮಾಡೋದು ಮ್ಯಾನೇಜರ್. ಜಯಕುಮಾರ್ ಅವ್ರ ಹತ್ರ ಒಂದು 20 ಸಾರಿ ಅಲೆದ ಮೇಲೆ ಜಯಕುಮಾರ್ ಇಲ್ಲ, ನೀವು ಸರ್ನೇ ಕೇಳಿ. ಅವಾಗ ನಾನೇನು ಮಾಡಬೇಕು? ಏನು ಮಾಡಬೇಕು? ಮ್ಯಾನೇಜರ್ ಹೀಗೆ ಹೇಳಿದಾಗ ಅವಾಗ ಅವ್ರನ್ನ ಅಷ್ಟೇ ಆಗಿದೆ, ಇಷ್ಟೇ ವಿಷಯ.